ಇನ್ನು ನಮ್ಮ ಬಂದರು ಅಭಿವೃದ್ಧಿ ಬಗ್ಗೆ ನಿಮ್ಮ ಈಗ ನಾನು ಹೇಳಬೇಕಂದ್ರೆ ಈಗ ನೋಡಿ ಮಾತು ಎತ್ತಿದ್ರೆ ಇಲ್ಲಿ ಇಂಡಸ್ಟ್ರಿ ಇಲ್ಲ ಅಂತ ಹೇಳ್ತಾರೆ. ಈಗ ಹೊನ್ನಾವರ ಪೋರ್ಟು ಯಾರಿಗೋ ಟೆಂಡರ್ ಆಗಿತ್ತು, ಅಲ್ಲಿ ಲೋಕಲ್ ಮೀನುಗಾರರಿಗೂ ಅವರಿಗೂ ಜಗಳಗಳಾಗಿ ಅದು ಈಗ ಯಾವುದೇ ಅಭಿವೃದ್ಧಿ ಕೆಲಸ ಮಾಡುವಾಗ ಡೆವಲಪ್ಮೆಂಟ್ ಇಶ್ಯೂಗಳಿಗೆ ಒಂದು ವರ್ಗ ಪರ ವಿರೋಧ ಇದ್ದೇ ಇರ್ತದೆ. ಬಟ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಮಾಡುವಾಗ ನೋಡಬೇಕಾಗಿದ್ದು ಲಾರ್ಜರ್ ಇಂಟ್ರೆಸ್ಟ್. ಈಗ ಬಂದರು ಒಂದು ಆಗಿದ್ದಿದ್ದರೆ ಅಲ್ಲಿ ಎಷ್ಟು ಜನ ಹೊರಗಡೆಯಿಂದ ಬರೋರು, ಒಂದು ದಿವಸಕ್ಕೆ ಹೊರಗಡೆಯಿಂದ ಎಷ್ಟು ಗಾಡಿಗಳು ಬರ್ತಿತ್ತು, ಒಂದು ದಿವಸಕ್ಕೆ ಎಷ್ಟು ಡೀಸೆಲ್ ಖರ್ಚಾಗ್ತಿತ್ತು, ಒಂದು ದಿವಸಕ್ಕೆ ಪೋರ್ಟಲ್ಲಿ ಎಷ್ಟು ಲಕ್ಷದ ಟರ್ನ್ ಓವರ್ ಆಗ್ತಿತ್ತು ಜಿಲ್ಲೆಗೆ. ಈಗ ನೀವು ವರ್ಕ್ ಸ್ಟಾಪ್ ಮಾಡಿ ನೀವೇನು ಮಾಡ್ದಂಗೆ ನಮ್ಮ ಅಭಿವೃದ್ಧಿ ನಾವೇ ಕಿಲ್ ಮಾಡ್ಕೊಂಡಂಗೆ ಅಂಥದ್ದು. ಈಗ ಈಗ ನಮ್ಮಂತಷ್ಟು ನ್ಯಾಚುರಲ್ ಪೋರ್ಟು ಬೇರೆ ಎಲ್ಲೂ ಇಲ್ಲ. ಡೆವಲಪ್ ಮಾಡಿದ್ರೆ ಆಗತ್ತೆ, ಬಟ್ ನೀವು ಅದನ್ನು ಇಲ್ಲಿಂದ ಒಳ್ಳೆ ಪ್ರಪೋಸಲ್ ಮಾಡಿ ಸೆಂಟ್ರಲ್ ತಗೊಂಡೋಗಿ ತಂದು ಮಾಡಬೇಕು. ಆ ಡೆವಲಪ್ಮೆಂಟ್ ಮಾಡೋ ಒಂದು ಆಸಕ್ತಿ ಇದ್ದರೆ ಇಲ್ಲಿ ನಾನೇನು ಹೇಳ್ತೀನಿ ಅದನ್ನೇ ರಿಪೀಟೆಡ್ಲಿ ಹೇಳ್ತಿದ್ದೀನಿ ನಾನು. ನಮಗಿಲ್ಲಿ ಇರೋಕ್ಕಾಗೋದಿಲ್ಲ, ಮತ್ತೊಂದು ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ನೀವು ಭಟ್ಕಳದಲ್ಲಿ ಇರ್ತೀರಿ, ಬೆಂಗಳೂರಲ್ಲಿ ಇರ್ತೀರಿ, ಇಶ್ಯೂ ಅಲ್ಲ. ಇಶ್ಯೂ ಏನು ಅಂದರೆ ಊರಿಗೆ ಕೆಲಸ ಮಾಡೋಕ್ಕೆ ಮನಸ್ಸಿದೆಯಾ ಅನ್ನೋದು ಇಶ್ಯೂ. ನಿಮ್ಮ ಕೈಯಲ್ಲಿ ಅಧಿಕಾರಕ್ಕೆ ಬಂದಾಗ ನೀವು ಊರಿಗೆ ಕೆಲಸ ಮಾಡಬೇಕೇ ವಿನಃ ನಾವು ಪರ್ಸ್ನಲ್ ಎನ್ರಿಚ್ಮೆಂಟ್ ಮಾಡ್ಕೊಳ್ಳೋದಲ್ಲ. ಈಗ ನಮಗೆ ಪರ್ಸ್ನಲ್ ಎನ್ರಿಚ್ಮೆಂಟ್ ಮಾಡ್ಕೊಳ್ಳೋಕೆ ನಮಗೆ ಬೇಕಾದಷ್ಟು ನಮ್ಮದೇ ಉದ್ಯೋಗ ಇದೆ. ಈಗ ವಕಾಲತ್ತಲ್ಲೂ ನಾವು ಚೆನ್ನಾಗಿದೆ, ನನ್ನ ಫ್ಲೋರಿಕಲ್ಚರಲ್ಲೂ ನನಗೆ ಚೆನ್ನಾಗಿದೆ. ಹಾಗಾಗಿ ನಮಗೆ ನಮ್ಮನ್ನು ನಾವು ಬೆಳೆಸ್ಕೊಳ್ಳೋಕೆ ಇದಲ್ಲ, ಏನೋ ಒಂದು ಬದಲಾವಣೆ ಮಾಡೋಕ್ಕಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಒಂದು 5 ವರ್ಷ ನಾವು ಟ್ರೈ ಮಾಡೋಣ, 5 ವರ್ಷದ ನಂತರ ಜನ ತೀರ್ಮಾನ ಮಾಡ್ತಾರೆ ನಾವು ಕೆಲಸ ಮಾಡಿದ್ದೀವೋ ಇಲ್ವಾ ಅಂತ.